ಸಿದ್ದು ಬದಲಾವಣೆಗೆ ಪಟ್ಟು ಹಿಡಿದ್ರ ಕೆಲ ಶಾಸಕರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಟೀಮ್ನಿಂದ ಸುರ್ಜೇವಾಲಾಗೆ ಮನವಿಯನ್ನ ಮಾಡಲಾಗಿದೆ. ಸಿಎಂ ಸಿದ್ದು ಬದಲಾವಣೆಗೆ ಕೆಲ ಶಾಸಕರು ಪಟ್ಟು ಹಿಡಿದ್ರ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಟೀಮ್ನಿಂದ ಸುರ್ಜೇವಾಲಾಗೆ ಕೆಲವೊಂದಿಷ್ಟು ಮನವಿಯನ್ನ ಮಾಡಲಾಗಿದೆ. ಕೆಲವರಿಂದ ಈ ಅಭಿಪ್ರಾಯ ಬಂದಿದೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಹಾಗಿದ್ರೆ 1-to-1 ಸಭೆಯ ಉದ್ದೇಶವೇ ಬೇರೆ ಆಗಿತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಅಹವಾಲು ಸ್ವೀಕಾರ ಅಲ್ಲ, ಯಾರ ಪರ ಯಾರು ಎಂಬ ಲೆಕ್ಕಾಚಾರವನ್ನ ಹೈಕಮಾಂಡ್ ಹಾಕ್ತಾ ಇದೆಯಾ? ಯಾವ ಶಾಸಕರು ಯಾರ ಪರ ಅನ್ನೋ ಬಗ್ಗೆಯೇ ಲೆಕ್ಕಾಚಾರ ನಡೀತಾ ಇದೆಯಾ? ಸಿಎಂ ಸ್ಥಾನ ಬದಲಾವಣೆಗೆ ಈ ಸಭೆ ಮಾನದಂಡವಾಗುತ್ತಾ? ಶಾಸಕರ ಅಭಿಪ್ರಾಯ ಗಂಭೀರವಾಗಿ ಪರಿಗಣಿಸುತ್ತಾ ಹಾಗಾದ್ರೆ ಹೈಕಮಾಂಡ್? ಸಿಎಂ ಸಿದ್ದು ಬದಲಾವಣೆಗೆ ಕೆಲ ಶಾಸಕರು ಪಟ್ಟು ಹಿಡಿದಿದ್ದಾರೆ ಅಂತ ರಾಜ್ಯ ಉಸ್ತುವಾರಿಗಳಾದಂತಹ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಸುರ್ಜೇವಾಲಾ ಅವರಿಗೆ ಮನವಿಯನ್ನು ಕೂಡ ಮಾಡಲಾಗಿದೆ. ಈ ಸಿಎಂ ಸ್ಥಾನ ಬದಲಾವಣೆ ಮಾಡಿ ಏನು ಪವರ್ ಶೇರಿಂಗ್ ವಿಚಾರವಾಗಿ ಈಗ ಸಾಕಷ್ಟು ಶಾಸಕರು ತಮ್ಮ ಪಕ್ಷದ ವಿರುದ್ಧವೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಸಿದ್ದು ಬಣದವರು ಸಿದ್ದರಾಮಯ್ಯ ಅವರು 5 ವರ್ಷವೂ ಕೂಡ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು, ಅವರು ಸಿಎಂ ಆಗ್ತಾರೆ ಅಂತ ಡಿಕೆ ಶಿವಕುಮಾರ್ ಬಣದವರು ಹೇಳ್ತಾ ಇದ್ದಾರೆ. ಹಾಗಾಗಿ 1-to-1 ಸಭೆಯ ಮಾಡಿದಂತಹ ಉದ್ದೇಶ ಏನು ಎಂಬ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕೆಂದ್ರೆ ಈ 1-to-1 ಸಭೆಯನ್ನ ಮಾಡಿದ ಉದ್ದೇಶ ಶಾಸಕರಿಗೆ ಏನು ತೊಂದರೆ ಆಗ್ತಾ ಇದೆ, ಬಹಿರಂಗವಾಗಿ ಯಾಕೆ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಪಕ್ಷದಲ್ಲಿ ಏನಾಗ್ತಾ ಇದೆ ಎಂಬ ವಿಚಾರವಾಗಿ ಇದರ ಜೊತೆಗೆ ಕೆಲವೊಂದಿಷ್ಟು ಅಹವಾಲನ್ನ ಸ್ವೀಕಾರ ಮಾಡಲಿಕ್ಕೆ ಅಂತ ಹೇಳಲಾಗಿತ್ತು. ಆದರೆ ಇದೀಗ ಈ ಸಭೆಯ ಉದ್ದೇಶವೇ ಬೇರೆ ಆಗಿತ್ತಾ, ಹೈಕಮಾಂಡ್ ಲೆಕ್ಕಾಚಾರವೇ ಬೇರೆ ಆಗಿತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಹೈಕಮಾಂಡ್ ಉದ್ದೇಶ ಬೇರೆ ಆಗಿದೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಏನು 1-to-1 ಸಭೆಯನ್ನ ಸುರ್ಜೇವಾಲಾ ಅವರು ಮಾಡಿದ್ರು, ಅವರ ಉದ್ದೇಶ ಬೇರೆ ಆಗಿತ್ತಾ, ಬೇರೆಯೇ ಲೆಕ್ಕಾಚಾರ ಹೈಕಮಾಂಡ್ ನಲ್ಲಿ ನಡೀತಾ ಇದೆಯಾ ಅಂತ? ಸಾಹಿತ್ಯ ಇಲ್ಲಿ ಸುರ್ಜೇವಾಲಾ ಅವರು ಮೊದಲಿಂದಲೂ ಕೂಡ ಹೇಳ್ತಾ ಇದ್ರು, ಇದು ನಾಯಕತ್ವ ಬದಲಾವಣೆ. ಅದೇ ರೀತಿಯಾಗಿ ಶಾಸಕರ ಅಭಿಪ್ರಾಯವನ್ನ ಅಸಮಾಧಾನ ವಿಚಾರದ ಕೇಳೋದು ಬಿಟ್ರೆ ಇಲ್ಲಿ ಸಿಎಂ ಯಾರಾಗಬೇಕು, ಡಿಸಿಎಂ ಯಾರಾಗಬೇಕು ಅಂತೇಳಿ ವಿಚಾರ ಅಲ್ಲ ಅಂದ್ರೂ ಕೂಡ ಶಾಸಕರು ತಾವೇ ಮೈಮೇಲೆ ಬಿದ್ದು ಇಲ್ಲಿ ಹೈಕಮಾಂಡ್ ನಾಯಕ ಸುರ್ಜೇವಾಲಾ ಮುಂದೆ ಹೇಳ್ತಾ ಇದ್ದಾರೆ, ಯಾರು ಸಿಎಂ ಆದ್ರೆ ಅನುಕೂಲ ಅಂತ ಹೇಳಿ. ಇಲ್ಲಿ ಡಿಕೆ ಆಪ್ತರು ಬಹುತೇಕರು ಇದೇ ಅಭಿಪ್ರಾಯವನ್ನ ಮಣ್ಣೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದೇ ಇರೋದು ಅವಕಾಶಗಳು. ಯಾಕಂತ ಹೇಳಿದ್ರೆ ಡಿಸೆಂಬರ್ ಅಷ್ಟೊತ್ತಿಗೆ ಶಾಸಕಾಂಗ ಸಭೆ ಕರೆದು ಬಿಡ್ತಾರೆ ಅಂತೇಳಿ ಏನಿಲ್ಲ. ಅದಕ್ಕಿಂತ ಮುಂಚೆ ಒಂದು ಸುತ್ತಿನ ಹೋರಾಟ ಮಾಡಬೇಕು, ಒಂದು ಸುತ್ತಿನ ಅಭಿಪ್ರಾಯನ ಮಣ್ಣೆ ಮಾಡಬೇಕು. ಇದಕ್ಕೋಸ್ಕರವಾಗಿ ಡಿಕೆ ಶಿವಕುಮಾರ್ ಆಪ್ತರು ಇಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇದೆ, ಎಷ್ಟು ಅಂಕಿ ಅಂತ ಹೇಳೋದಿಲ್ಲ, ಶಾಸಕರ ಬೆಂಬಲ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಶಾಸಕರು ಕೂಡ ಇದೇ ಬಯಸ್ತಾ ಇದ್ದಾರೆ. ಎಷ್ಟಂತ ಹೇಳಲ್ಲ, ಶಾಸಕರ ಬೆಂಬಲ ಇದೆ, ಹೆಚ್ಚಿನ ಶಾಸಕರ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಡಿಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇರ್ತಾರಲ್ಲ, ಡಿಕೆ ಶಿವಕುಮಾರ್ ಅವರಿಗೆ ಕೂಲಿ ಕೊಡಬೇಕು ಅಂತ ಹೇಳಿ, ಅದೇ ಕೂಲಿಯನ್ನು ಕೊಡುವಂತ ಸಮಯ ಬಂದಿದೆ ಅಂತ ಸೂಚ್ಯವಾಗಿ ಶಾಸಕರು ಸುರ್ಜೇವಾಲಾ ಮುಂದೆ ಇಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಕೆಲವಷ್ಟು ಸಿಎಂ ಆಪ್ತರು ಕೂಡ ಸಿಎಂ ಬದಲಾವಣೆ ಬೇಡ ಅಂತೇಳಿ ಹೇಳಿದ್ದಾರೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ಮೊದಲದಾಗಿ ಇದು ಅಸಮಾಧಾನಗೊಂಡಿತ್ತು, ಶಾಸಕರ ಸಮಾಧಾನಗೊಳಿಸುವಂತಹ ಸಭೆ ಆದ್ರೂ ಕೂಡ ಇಲ್ಲಿ ತಾವು ಶಾಸಕರುಗಳು ಸಿಎಂ ಪರ್, ಅದೇ ರೀತಿ ಡಿಸಿಎಂ ಪರ್ ಲಾಬಿ ಮಾಡಿದೆ ಯಾಕಂತ ವಿಚಾರಗಳು ಬಹುಮುಖ್ಯ ಚರ್ಚೆ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಕೂಡ ಗೊತ್ತಿದೆ, ಹೈಕಮಾಂಡ್ 2 ವರ್ಷ ಆದ್ಮೇಲೆ ಒಂದು ಯೋಚನೆ ಮಾಡುವ, ಸಿಎಂ ಬದಲಾವಣೆ ಮಾಡಬೇಕಾ ಬೇಡ ಅಂತೇಳಿ. ಬದಲಾವಣೆ ಮಾಡೇ ಬಿಡುತ್ತೆ ಅಂತೆಲ್ಲ, ಬದಲಾವಣೆ ಮಾಡಬೇಕಾ ಬೇಡ ಅಂತೇಳಿ ಯೋಚನೆ ಮಾಡಿದಾಗ ಈ ಅಭಿಪ್ರಾಯ ಎಲ್ಲವೂ ಕೂಡ ರಿಜಿಸ್ಟರ್ ಆಗಲಿ, ಹೈಕಮಾಂಡ್ ಮಟ್ಟಕ್ಕೆ ರಿಜಿಸ್ಟರ್ ಆಗಲಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಭಿಪ್ರಾಯ ಹೋಗ್ಲಿ ಅಂತೇಳಿ ಶಾಸಕರು ಪ್ಲಾನ್ ಮಾಡಿ ತಮ್ಮ ಅಭಿಪ್ರಾಯನ ಮಣ್ಣೆ ಮಾಡಿದ್ದಾರೆ. ಒಂದು ಹಂತಕ್ಕೆ ಅಸಮಾಧಾನಕ್ಕಿಂತ ಹೆಚ್ಚು ಆಸಕ್ತಿನ ಸಿಎಂ ಯಾರಾಗಬೇಕು, ಡಿಸಿಎಂ ಯಾರಾಗಬೇಕು ಅಂತ ಹೇಳೋದ್ರಲ್ಲೂ ಕೂಡ ಶಾಸಕರು ತೋರಿಸ್ಕೊಂಡಂತೆ ಕಾಣ್ತಾ ಇದೆ. ಬಹುತೇಕವಾಗಿ ಸಿದ್ದು ಆಪ್ತರಿಗಿಂತಲೂ ಹೆಚ್ಚು ಡಿಕೆಶಿ ಆಪ್ತ ಕೆಲ ಶಾಸಕರುಗಳು ಈ ರೀತಿಯಾಗಿ ಅಭಿಪ್ರಾಯವನ್ನು ಮಣ್ಣೆ ಮಾಡಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.